ಸರ್, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 229 ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳಬಯಸ್ತಾರೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿದ್ದೇವೆ. ಸರ್, ಕೇಳಿರುವಂತಹ ಪ್ರಶ್ನೆ ಬೆಂಗಳೂರಿನ BMRCL ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಪ್ರಶ್ನೆ. ಸರ್, ದೊಡ್ಡಬಳ್ಳಾಪುರ ಈಗ ಬೆಂಗಳೂರಿನ ಭಾಗವಾಗಿ ಸೇರ್ಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದ್ರು ಸಹ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿನ ಬೆಳವಣಿಗೆ ನಡೀತಾ ಇದೆ. ಸರ್ಕಾರ ಬಂದ ನಂತರ ಅಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕ್ವೀನ್ ಸಿಟಿ ಅಂತ ಹೇಳಿ, ನಾಲೆಜ್ ವೆಲ್ ಬೀಯಿಂಗ್ ಅಂಡ್ ಇನ್ನೋವೇಷನ್ ಸಿಟಿ ಅಂತ ಹೇಳಿ ಹತ್ರ 5400 ಎಕರೆಯಲ್ಲಿ ಕ್ವೀನ್ ಸಿಟಿಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತು ಫಾಕ್ಸ್ಕಾನ್ ಕಂಪನಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ 45,000ಕ್ಕೂ ಹೆಚ್ಚು ಕಾರ್ಮಿಕರು ಒಂದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಆಲ್ರೆಡಿ ನಡೀತಾ ಇದೆ. ಸರ್, ಇಷ್ಟೆಲ್ಲ ಇದ್ದು ಡೆವಲಪ್ಮೆಂಟ್ ಸಹ ಅತಿ ವೇಗದಲ್ಲಿ ನಡೀತಾ ಇದೆ. ಅತಿ ಹೆಚ್ಚು ಬಡಾವಣೆಗಳು, ಅತಿ ಹೆಚ್ಚು ಡೆವಲಪರ್ಸ್ ಆ ಕಡೆ ಬಂದು ಪ್ರಾಜೆಕ್ಟ್ಗಳು ಮಾಡ್ತಿರೋದ್ರಿಂದ ಯಲಹಂಕ ಮಾರ್ಗವಾಗಿ, ಯಲಹಂಕ ರಾಜನಕುಂಟೆ ಮಾರ್ಗವಾಗಿ ಮೆಟ್ರೋ ರೈಲಿನ ಒಂದು ಪ್ರಸ್ತಾವನೆ CMP 2020 ಇದರಲ್ಲಿ ಈ ಯೋಜನೆಯಲ್ಲಿ ಒಂದು ಪ್ರಸ್ತಾವನೆ ಇತ್ತು. 26 ಕಿಲೋಮೀಟರ್ ಯಲಹಂಕ ಟು ರಾಜನಕುಂಟೆ ಟು ದೊಡ್ಡಬಳ್ಳಾಪುರ ಈ ಮೆಟ್ರೋ ರೈಲ್ಗೆ ಒಂದು ಪ್ರಸ್ತಾವನೆ ಇತ್ತು. ಅದ್ರ ಬಗ್ಗೆ DPR ಸ್ಟೇಟಸ್ ಏನು ಮತ್ತು ಸರ್ಕಾರ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದೆಯಾ? ಯಾಕಂದ್ರೆ ಫ್ಯೂಚರಿಸ್ಟಿಕ್ ಆಗಿ ಬೆಂಗಳೂರಲ್ಲಿ ಇವಾಗ ಗೊತ್ತಿರೋಂಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರು ಟು ದೊಡ್ಡಬಳ್ಳಾಪುರ ಓಡಾಡ್ಲಿಕ್ಕೆ ಮೆಟ್ರೋ ರೈಲ್ ಅನ್ನ ನಾನು ಕೇಳಿರುವಂತ ಪ್ರಶ್ನೆ ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ಮಾಹಿತಿ. ಮಾನ್ಯ ಸಭಾಧ್ಯಕ್ಷರೇ, ಒಂದು ವಿಷಯ ನನಗಿರೋ ಮಾಹಿತಿ ಪ್ರಕಾರ ಅಂಡ್ ಅಧಿಕಾರಿಗಳಿಂದ ಇರುವ ಮಾಹಿತಿ ಪ್ರಕಾರ ಈ ಸಮಗ್ರ ಚಲನಶೀಲತೆ ಯೋಜನೆ, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ಕರೀತಾರೆ CMP, ಅದರಲ್ಲಿ ದೊಡ್ಡಬಳ್ಳಾಪುರಕ್ಕೆ ಇಲ್ಲ. ಆದರೆ ಬೇರೆ ಅವ್ರು ಹೇಳುವಂತ ಎಲ್ಲ ವಿಷಯವನ್ನು ಕೂಡ ನಾನು ಒಪ್ತೇನೆ. ಅಲ್ಲಿ ಯಲಹಂಕ ರಾಜನಕುಂಟೆ ಮಾರ್ಗವಾಗಿ ದೊಡ್ಡಬಳ್ಳಾಪುರದವರೆಗೆ ಕೂಡ ಇತ್ತೀಚೆಗೆ ಬೆಳವಣಿಗೆ ಬಹಳ ಇದೆ. ಹಾಗೂ ದೊಡ್ಡಬಳ್ಳಾಪುರ ದೇವನಹಳ್ಳಿ ನಡುವೆ ದೊಡ್ಡ ಕೈಗಾರಿಕಾ ಪ್ರದೇಶ ತಲೆ ಎತ್ತುತ್ತಾ ಇದೆ. ದೊಡ್ಡಬಳ್ಳಾಪುರ ನೆಲಮಂಗಲ ಅಂದ್ರೆ ದಾಬಸ್ಪೇಟೆ ಮಾರ್ಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಆಗ್ತಾ ಇದೆ. ಸೊ ಅವ್ರು ಹೇಳುವಂತ ಅವರ ಏನು ಸ್ಥಳ ಮಟ್ಟದ ಪರಿಸ್ಥಿತಿಗಳಿದೆ, ಅದು ವಾಸ್ತವತೆಯಿಂದ ಕೂಡಿದೆ. ಆದರೆ ಈಗ ಮುಂದೆ ಏನು ಅಂತ ತಾವು ಕೇಳಬಹುದು. ಸದ್ಯಕ್ಕೆ 2A 2B ಮುಖಾಂತರ ನಾವು ಮೆಟ್ರೋವನ್ನ ಏರ್ಪೋರ್ಟ್ ವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಕೆಲಸ ಪ್ರಗತಿಯಲ್ಲಿ ಇದೆ. 2027 ಅಂತ್ಯಕ್ಕೆ ಅದನ್ನ ಮುಗಿಸುವಂತ ಒಂದು ಯೋಜನೆ ಮೆಟ್ರೋದಿಂದ ಆಗ್ತಾ ಇದೆ. ಈಗ ಯಲಹಂಕದಿಂದ ಮಾರ್ಗವಾಗಿ ಇದೇ ಲೈನ್ ಇಂದ ಯಲಹಂಕ ಮಾರ್ಗವಾಗಿ ದೊಡ್ಡಬಳ್ಳಾಪುರಕ್ಕೆ ಸಂಪರ್ಕ ಕೊಡಬೇಕು ಅನ್ನುವಂತ ವಿಚಾರನೂ ಕೂಡ ಇಂದಿನಿಂದ ಚರ್ಚೆಯಲ್ಲಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಈ 2A 2B ಆಗಿ 3A ಫೇಸು ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. 3A ಫೇಸ್ಗೂ ಒಪ್ಪಿಗೆ ಕೊಟ್ಟಿದೆ. ಆದರೆ 3A ನಲ್ಲೂ ಕೂಡ ಈ ಲೈನು ಸೇರಿಲ್ಲ. ಸೊ ಈಗ ಮುಂದೆ ಏನು ಅಂತ ಹೇಳಿದ್ರೆ, ಈಗ ಏನು ಸಮಗ್ರ ಚಲನಶೀಲತಾ ಯೋಜನೆ ಇದೆ, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್, ಅದರ ರಿವಿಷನ್ ಅನ್ನ ಈಗ ಟೇಕಪ್ ಮಾಡಿದೆ. ಯಾಕಂದ್ರೆ ಹಿಂದೆ ಮಾಡಿದ ನಂತರ ಈಗ ಸಾಕಷ್ಟು ಬೆಂಗಳೂರಿನಲ್ಲಿ ಸ್ಥಿತಿಗತಿಗಳು ಬದಲಾವಣೆ ಆಗಿದೆ. ಸೊ ಇವತ್ತಿನ ಅಗತ್ಯತೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ CMP ರಿವಿಷನ್ ಅನ್ನ ಸರ್ಕಾರ ಕೈಗೆತ್ಕೊಂಡಿದೆ, ಅಂದ್ರೆ ಮೆಟ್ರೋ ಕೈಗೆತ್ಕೊಂಡಿದೆ. ಸೊ ನೀವು ಹೇಳಿರುವಂತ ಎಲ್ಲಾ ವಿಚಾರಗಳನ್ನ ಅವರ ಕಮಿಟಿ ಏನಿದೆ, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಮಾಡುವಂತಹ ತಜ್ಞರ ಸಮಿತಿ, ಅದಕ್ಕೆ ರೆಫರ್ ಮಾಡಿ ಅವ್ರ ಕಡೆಯಿಂದ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಿ ಇದನ್ನ ಅವರು ಪ್ರಪೋಸಲ್ ಕೊಡಬೇಕು. ನಾವು ಹಿಂಗೆ ಕೊಡಿ ಹಂಗೆ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನೀವೇನೆಲ್ಲ ವಿಚಾರ ಹೇಳಿದಿರ, ಈ ವಿಚಾರಗಳನ್ನ ಆ ಕಮಿಟಿ, ಟೆಕ್ನಿಕಲ್ ಕಮಿಟಿಗೆ ನಾನು ಅಂದ್ರೆ ಸರ್ಕಾರ ರೆಫರ್ ಮಾಡಿ ಅವರಿಂದ ವರದಿ ತೆಗೆಸ್ಕೊಂಡು 3A ನಂತರ ಮುಂದೆ ಏನ್ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಈ ವಿಚಾರಗಳನ್ನ ನಾವು ಖಂಡಿತವಾಗಿ ಪರಿಗಣಿಸ್ತೇವೆ. ಮಾನ್ಯ ಸಭಾಧ್ಯಕ್ಷರು, ಸರ್, ಇದ್ರ ಜೊತೆ ಒಂದು ಏರ್ಪೋರ್ಟ್ ವರ್ಗೂ ಇವಾಗ ಏನ್ ಎಕ್ಸ್ಟೆನ್ಷನ್ ಆಗಿದೆ ಸರ್, ನಮ್ಮ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಏರ್ಪೋರ್ಟ್ ಇರೋದ್ರಿಂದ ಏರ್ಪೋರ್ಟ್ ಟು ಫಾಕ್ಸ್ಕಾನ್ ಲಿಂಕ್ ಅಲ್ಲೂ ಆ ಲಿಂಕು ಏನ್ STRL ಬಿಕಾಸ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ಈಸಿ ಆಗುತ್ತೆ ಅಂತ ಹೇಳಿ ಏರ್ಪೋರ್ಟ್ ಟು ಫಾಕ್ಸ್ಕಾನ್ ಲಿಂಕು ಬಿಕಾಸ್ ಆಫ್ 1 lakh ಎಂಪ್ಲಾಯೀಸ್ ಇರೋದ್ರಿಂದ ಅದು ಒಂದು ಎಕ್ಸ್ಟೆನ್ಷನ್
ಅವರು ಏನ್ ಹೇಳ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಏರ್ಪೋರ್ಟ್ಗೆ ಲೈನ್ ನೇರವಾಗಿ ಹೋಗ್ತಾ ಇದೆ, ಉತ್ತರ ಮುಖವಾಗಿ ಹೋಗಿ ಅದು ಈಸ್ಟ್ಗೆ ಟರ್ನ್ ಆಗಿ ಏರ್ಪೋರ್ಟ್ಗೆ ಲಿಂಕ್ ಆಗ್ತಾ ಇದೆ. ಸೊ ನೇರವಾಗಿ ಹಾಗೆ ದೇವನಹಳ್ಳಿವರೆಗೆ ಹೋಗಿ ಅಲ್ಲಿಂದ ಪಶ್ಚಿಮಕ್ಕೆ ತಿರುಗಿಕೊಂಡು ಫಾಕ್ಸ್ ಡಿಸಿ ಆಫೀಸ್ ವರೆಗೆ ಮಾಡಬೇಕು ಅಂತ ಅವರು ಅದು ಒಂದು ಬೇಡಿಕೆ ಇಡ್ತಾ ಇದ್ದಾರೆ. ಇದು ಕೂಡ ಸಿಎಂಪಿ ಮಾಡುವಾಗ ಇದು ಕೂಡ ಕನ್ಸಿಡರೇಷನ್ ಅಲ್ಲಿ ಇದೆ. ಸೊ ನೀವು ಹೇಳಿದಿರಾ, ಅದನ್ನು ಕೂಡ ನಾನು ರೆಫರ್ ಮಾಡ್ತೇವೆ. ಸರ್ಕಾರ ವಿಲ್ ರೆಫರ್ ದೊಡ್ಡಬಳ್ಳಾಪುರ ದೇವನಹಳ್ಳಿಗೆ ಹೋಗಿನೇ ದೊಡ್ಡಬಳ್ಳಾಪುರ ಕಡೆಗೆ ಟರ್ನ್ ದೊಡ್ಡಬಳ್ಳಾಪುರ ತನ ಹೋದ್ರೆ ಚೆನ್ನಾಗಿ. ಸೊ ಇದನ್ನು ಕೂಡ ಸಿಎಂಪಿಗೆ ರೆಫರ್ ಮಾಡ್ತೇವೆ. ಬಟ್ ಇವೆಲ್ಲ ಯಾಕಂದ್ರೆ ಸುಮ್ನೆ ನಾನೇನೋ ನಿಮ್ಗೆ ಹೇಳ್ಬಿಟ್ಟು ಸಮಾಧಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. 3A ಎಲ್ಲ ಫೈನಲೈಸ್ ಆಗೋಗಿದೆ. ಅದರ ಮುಂದಿನ ಭಾಗದಲ್ಲಿ ಸಿಎಂಪಿ ಮುಖಾಂತರ ವರದಿ ತಗೊಂಡು ಮುಂದಿನ ತೀರ್ಮಾನ ಆಗುತ್ತೆ. ಸೊ ಇದನ್ನು ನೀವೇನ್ ಹೇಳಿದಿರ, ಇದನ್ನು ಕೂಡ ರೆಫರ್ ಮಾಡ್ತೇವೆ ಸಿಎಂ.